ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಹೆಸರುಕಾಳು ದೋಸೆ ಮತ್ತು ಶುಂಠಿ ಚಟ್ನಿ ಎರಡನ್ನೂ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದು ತುಂಬ ಈ ಬೇಸಿಗೆಯಲ್ಲಿ ಹೆಸರುಕಾಳು ತುಂಬ ತಂಪಾಗಿರುತ್ತೆ. ಸೊ ಅದಕ್ಕೆ ದೋಸೆ ಮಾಡಿದ್ದೀವಿ. ಮತ್ತು ಇದು ಡಯಾಬಿಟಿಸ್ ಇರೋರಿಗೂ ತುಂಬ ಒಳ್ಳೆಯದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನಂತ ತೋರಿಸ್ತೀನಿ. ನೋಡಿ, 1 ಕಪ್ ಹೆಸರುಕಾಳು ತೊಗೊಂಡಿದ್ದೀನಿ ಮತ್ತು 2 ಸ್ಪೂನ್ ಅಕ್ಕಿ. ಸೊ ಇಷ್ಟನ್ನು ನಾನು ಚೆನ್ನಾಗಿ 1-2 ಸಲ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ನೀವು ಬೆಳಗ್ಗೆ ತಿನ್ನಬೇಕಂದ್ರೆ ರಾತ್ರಿನೇ ನೆನೆಸಿಟ್ಕೊಳ್ಳಿ, ಇಲ್ಲ ರಾತ್ರಿ ಬೇಕು ಅಂದರೆ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ ಸಾಕು. ನೋಡಿ, ಅದಕ್ಕಿನ್ನ 2 ಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಸೊ ಇದನ್ನು ನೆಂದಿರೋದನ್ನ ನಾನು ರುಬ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ 1 ಮೆಣಸಿಕಾಯಿ ಜಾಸ್ತಿ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಅಂದರೆ ಇದು ಒಂದು 4 ದೋಸೆಗೆ ನಾವು ಮಾಡ್ಕೊತಾ ಇರೋದು. ಸೊ ಖಾರ ಕರೆಕ್ಟಾಗೇ ಇರುತ್ತೆ. ತುಂಬ ಜಾಸ್ತಿ ತಿನ್ನೋರು ಬೇಕಾದರೆ ಎಷ್ಟು ಮೆಣಸಿಕಾಯಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನೀವು. ನೋಡಿ, ನಾನು ರುಬ್ಕೊತಾ ಇದ್ದೀನಿ ವೀಕ್ಷಕರೇ. ನೋಡಿ, ಇದು ತುಂಬ ನೈಸಾಗೂ ಏನು ರುಬ್ಕೋಬೇಕಾಗಿಲ್ಲ. ಒಂದು 90% ರುಬ್ಕೊಂಡ್ರೆ ಸಾಕು. ಹಂಗಂತ ತುಂಬ ತರಿಯಾಗಿ ರುಬ್ಕೊಂಡ್ರೆ ಅದು ದೋಸೆ ಚೆನ್ನಾಗಿ ಬರಲ್ಲ. ಸೊ ನೋಡಿ, ಈ ಇದರಲ್ಲಿ ನಾವು ರುಬ್ಕೊಬೇಕು. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಸೊ ನೀರು ಏನು ಜಾಸ್ತಿ ಹಾಕೊಂಬಿಡಿ. ಇದಕ್ಕೆ ನೀರು ಹಾಕೊಂಡ್ಬಿಟ್ರೆ ಅದು ಮತ್ತೆ ತುಂಬ ಚೆನ್ನಾಗಿ ಬರಲ್ಲ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ರುಬ್ಬಿಟ್ಕೊಂಡೇನು ತುಂಬ ಹೊತ್ತೇನು ಹಂಗೆ ಇಟ್ಕೊಬೇಕಾಗಿಲ್ಲ. ಸೊ ತಕ್ಷಣಕ್ಕೆ ನಾವು ದೋಸೆನ ಮಾಡ್ಕೊಬೋದು. ಇದರಲ್ಲಿ ಕಾಳನ್ನಷ್ಟೇ ನಾವು ನೆನೆಸಿಟ್ಕೊಬೇಕಿರೋದು. ನೋಡಿ, ಅದನ್ನು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಚೆನ್ನಾಗಿ ಕರಗ ತನಕ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ದೋಸೆನ ಹಾಕೊಬೋದು. ನೋಡಿ, ಇದನ್ನು ನಾನು ಈ ಥರ ಹೆಂಚು ತೊಗೊಂಡಿದ್ದೀನಿ. ಇದು ತುಂಬ ತಿಕ್ಕಾಗಿರೋದ್ರಿಂದ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಹೆಂಚನ್ನು ಯೂಸ್ ಮಾಡಬೇಕು. ಈ ಥರದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೆಂಚು ಕಾಯ್ತಿದೆ. ನೋಡಿ, ಹೊಗೆನೂ ಬರ್ತಾ ಇದೆ. ನೋಡಿ, ಇದಕ್ಕೆ ನಾನು ದೋಸೆ ಹಾಕ್ಕೊತಾ ಇದ್ದೀನಿ ಇವಾಗ. ನೋಡಿ, ಹಿಟ್ಟು ಯಾವ ರೀತಿ ಚೆನ್ನಾಗಿದೆ ಅಂತ. ನೋಡಿ, ಹೆಂಗೆ ಬೇಕಾದರೂ ನಾವು ಅದನ್ನು ದೋಸೆನ ಸ್ಪ್ರೆಡ್ ಮಾಡ್ಕೊಬೋದು. ಇದರಲ್ಲಿ ತುಂಬ ತೆಳುಗೆ ನಾನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ 2 ಸೈಡೂ ನಾವು ಇದನ್ನು ಬೇಯಿಸೋದೇನು ಬೇಕಾಗಿಲ್ಲ. 1 ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೆಂಚು ಚೆನ್ನಾಗಿ ಕಾಯ್ದ ಮೇಲೆ ನಾವು ಇದನ್ನು ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಮತ್ತು ಹೈ ಫ್ಲೇಮಲ್ಲೇ ನೀವು ಬೇಯಿಸ್ಕೊಂಬೇಡಿ. ಯಾಕೆಂದರೆ ಒಂದೇ ಸೈಡ್ ಬೇಯಿಸೋದ್ರಿಂದ ಅದು ಸೀದೋಗ್ಬಿಡುತ್ತೆ. ನೋಡಿ, ಅದಕ್ಕೆ ನಾನು ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಕೊಂಡಿರೋ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಇದು ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ಈರುಳ್ಳಿ ಜೊತೆಯಲ್ಲಿ. ಸೊ ಅದಕ್ಕೆ ಇವಾಗ ಹಾಕ್ಕೊತಾ ಇರೋದು. ಈರುಳ್ಳಿನೇನು ತುಂಬ ಏನು ಬೇಯಿಸ್ಬೇಕಾಗಿಲ್ಲ. ನೋಡಿ, ದೋಸೆ ಬೇಯಷ್ಟರಲ್ಲೇ ಅದನ್ನು ಸ್ವಲ್ಪ ಇದಾಗುತ್ತೆ. ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಎಣ್ಣೆ ಇದ್ದರೆ ಎಣ್ಣೆನೂ ಹಾಕೊಬೋದು. ಬಟ್ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಸಾಕು. ನಾನು ಸ್ಪೂನ್ ಚಿಕ್ಕದಿರೋದ್ರಿಂದ ಸ್ವಲ್ಪ 3-4 ಸ್ಪೂನ್ ಥರ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ, ಒಂದು 2 ನಿಮಿಷ ಚೆನ್ನಾಗಿ ಅದು ಮೀಡಿಯಮ್ ಫ್ಲೇಮಲ್ಲಿ ಬೆಂದಿದೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಇದ್ರ ಜೊತೆಗೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ವೀಕ್ಷಕರೇ. ನೋಡಿ, ಉದ್ದಿನ ಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ, ಕಡಲೆಬೇಳೆ ಸ್ವಲ್ಪ, ಒಣಮೆಣ್ಸಿಕಾಯಿ 2 ತೊಗೊಂಡಿದ್ದೀನಿ, ಒಂದು ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡಿದ್ದೀನಿ, ಹುಣಸೆಹಣ್ಣು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ 1 ಎಸ್ಲು ತೊಗೊಂಡಿದ್ದೀನಿ, ಮತ್ತು ಶುಂಠಿ ಒಂದು ಅರ್ಧ ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ. ನೋಡಿ, ಇಷ್ಟನ್ನು ನಾವು ಒಗ್ಗರಣೆ ಹಾಕೊಳ್ಳೋಣ ಇವಾಗ. ನೋಡಿ, ಒಂದು ಬೌಲಿಗೆ ಬಿಸಿ ಆದಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆನೂ ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹಾಕ್ಕೊಳ್ಳಿ. ನೋಡಿ, ಕಡಲೆಬೇಳೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಒಂದು ಅರ್ಧ ಫ್ರೈ ಆಗಬೇಕು ಚೆನ್ನಾಗಿ. ನೋಡಿ, ಇದು ನೊರೆ ಬರ್ತಾ ಇದೆ, ಯಾಕೆಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀವಿ, ಅದರಿಂದ ಇನ್ನೇನು ಇಲ್ಲ. ನೋಡಿ, ಕಡಲೆಬೇಳೆ ಅರ್ಧ ಫ್ರೈ ಆದಮೇಲೆ ನಾನು ಅದಕ್ಕೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಬೆಳ್ಳುಳ್ಳಿ, ಮೆಣಸಿಕಾಯಿ ಮತ್ತು ಶುಂಠಿ 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, 2 ಮೆಣಸಿಕಾಯಿ ಅದು ಖಾರಕ್ಕೆ ಹಾಕ್ಕೊಂಡಿರೋದು. ಇನ್ನೊಂದು ಬ್ಯಾಡಗಿ ಮೆಣಸಿಕಾಯಿ ಬಂದು ಚಟ್ನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ 1 ಮೆಣಸಿಕಾಯಿ ಅದು ತೊಗೊಂಡಿದ್ದೀನಿ. ನೋಡಿ, ಅಷ್ಟು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಅದನ್ನು ರುಬ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ರುಬ್ಕೊಬೇಕು ಅದನ್ನು. ನೋಡಿ, ಅದು ಚಟ್ನಿ ರುಬ್ಬಿಟ್ಕೊಂಡಿರೋದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದೇ ಬೌಲಲ್ಲಿ ನಾನು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ಒಗ್ಗರಣೆನ ಚಟ್ನಿಗೆ ಹಾಕ್ಕೊತಾ ಇದ್ದೀನಿ. ವೀಕ್ಷಕರೇ, ಈ ಚಟ್ನಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೊಟ್ಟಿ ಜೊತೆಲಂತೂ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.